ಗುಡಾರದ ವಿಚಾರದಲ್ಲಿ ನಾವು ಮಾತನಾಡುವಾಗ ದೇವರ ಪ್ರೀತಿಯನ್ನ ವ್ಯಕ್ತಪಡಿಸುವಂತ ಈ ಗುಡಾರ 13ನೇ ಪಾಠ. ಕಾರ್ಯಕ್ರಮವನ್ನು ವೀಕ್ಷಿಸಿ ದೇವರ ಆಶೀರ್ವಾದವನ್ನು ಪಡೆಯಿರಿ. ತ್ರೈಮಾಸಿಕದ ಕೊನೆಯ ಪಾಠಕ್ಕೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಹೋಪ್ ಸಬ್ಬತ್ ಶಾಲೆ ಕಾರ್ಯಕ್ರಮಕ್ಕೆ ವಿಶೇಷವಾಗಿರ್ತಕ್ಕಂಥ ಸ್ವಾಗತ. ಬನ್ನಿ ಪ್ರಾರ್ಥನೆ ಮಾಡಿ ನಮ್ಮ ಈ ದಿನದ ಪಾಠವನ್ನು ತೆರೆಯೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ಪರಮ ತಂದೆಯೇ, ಇಸ್ರಾಯೇಲ್ರ ಪ್ರಯಾಣದ ಮೂಲಕ ಈ ತ್ರೈಮಾಸಿಕದಲ್ಲಿ ಅದ್ಭುತವಾಗಿರ್ತಕ್ಕಂಥ ಪಾಠಗಳನ್ನು ನಮಗೆ ತಿಳಿಸಿಕೊಟ್ಟಿದ್ದಿ. ನಾಮಕ್ಕೆ ಅನಂತ ಸ್ತೋತ್ರ. ಈ 13ನೇ ಪಾಠವನ್ನು ನೀನು ಆಶೀರ್ವದಿಸಿ ನಮ್ಮ ಮೂಲಕ ನೀನು ಮಾತನಾಡಬೇಕೆಂದು ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಆಶೀರ್ವಾದವನ್ನು ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ನನಗೋಸ್ಕರ ಒಂದು ಗುಡಾರವನ್ನು ಸಿದ್ಧಪಡಿಸಿರಿ, ತಯಾರಿ ಮಾಡಿರಿ, ನಾವು ನಿಮ್ಮ ಸಂಗಡ ಇರುತ್ತೇನೆ ಎಂದು ದೇವರು ಮೋಶೆಗೆ ಇಸ್ರಾಯೇಲ್ರಿಗೆ ಹೇಳ್ತಕ್ಕಂಥದ್ದನ್ನು ನಾವು ಕೇಳಿದ್ದೇವೆ, ಸತ್ಯವೇದದಲ್ಲಿ ಓದಿದ್ದೇವೆ. ಇದರ ಬಗ್ಗೆ ಇನ್ನೂ ಆಳಕ್ಕೆ ಹೋಗಿ ನಾವು ಚರ್ಚೆ ಮಾಡೋಣ. ಸ್ಮರಣ ವಾಕ್ಯ ವಿಮೋಚನಾ ಕಾಂಡ 40ನೇ ಅಧ್ಯಾಯ 34 ಮತ್ತು 38. ದೇವರ ವಾಕ್ಯ ಈ ರೀತಿ ಹೇಳುತ್ತೆ, ಆಗ ಮೇಘವು ದೇವದರ್ಶನದ ಗುಡಾರವನ್ನು ಮುಚ್ಚಿತು, ಯೆಹೋವನ ತೇಜಸ್ಸು ಗುಡಾರವನ್ನು ತುಂಬಿತು. 38ನೇ ವಾಕ್ಯ, ಇಸ್ರಾಯೇಲರ ಎಲ್ಲ ಪ್ರಯಾಣಗಳಲ್ಲಿಯೂ ಅವರ ಕಣ್ಣ ಮುಂದೆ ಹಗಲು ಹೊತ್ತಿನಲ್ಲಿ ಯೆಹೋವನ ಮೇಘವು ಗುಡಾರದ ಮೇಲೆ ಇತ್ತು, ರಾತ್ರಿ ವೇಳೆಯಲ್ಲಿ ಆ ಮೇಘದೊಳಗೆ ಅಗ್ನಿಯು ಪ್ರಕಾಶಿಸುತ್ತಿತ್ತು. ಮನುಷ್ಯನ ಅತಿ ಮುಖ್ಯವಾಗಿರ್ತಕ್ಕಂಥ ಒಂದು ಜವಾಬ್ದಾರಿ, ಹಳೆ ಒಡಂಬಡಿಕೆ ಇರಬಹುದು ಅಥವಾ ಈಗಿರ್ತಕ್ಕಂಥ ಜನರಿಗೆ ಇರ್ಬೋದು, ಮೊದಲನೇದಾಗಿ ದೇವರ ಜೊತೆ ನಿಕಟವಾಗಿರ್ತಕ್ಕಂಥ ಸಂಬಂಧವನ್ನು ಏರ್ಪಡಿಸಬೇಕು. ಎರಡನೇದಾಗಿ ಆತನನ್ನು ಆರಾಧನೆ ಮಾಡಬೇಕು. ಮೂರನೇದಾಗಿ ಆತನನ್ನು ಸೇವೆ ಮಾಡಬೇಕು. ನಾಲ್ಕನೇದಾಗಿ ಆತನನ್ನು ಇತರರಿಗೆ ಒಂದು ಉನ್ನತವಾಗಿರ್ತಕ್ಕಂಥ ರೀತಿಯಲ್ಲಿ ಪರಿಚಯ ಮಾಡಿಕೊಡುವುದೇ ನಮ್ಮ ಜವಾಬ್ದಾರಿ. ಆದರೂ ಎಲ್ಲೋ ಒಂದು ಕಡೆ ಮನುಷ್ಯನು ಮಾತ್ರ ಈ ಒಂದು ವಿಚಾರವನ್ನು ಅರ್ಥ ಮಾಡಿಕೊಳ್ತಾ ಇಲ್ಲ. ಯಾಕೆ? ಒಂದೇ ಒಂದು ಕಾರಣ, ಪಾಪ. ಏದೇನ್ ತೋಟದಲ್ಲಿ ಆದಾಮ್ ಅವಳು ದೇವರಿಗೆ ಮರೆಯಾದರು. ದೇವರೇ ಹುಡುಕಿಕೊಂಡು ಬಂದು ಒಂದು ಪ್ರಶ್ನೆ ಮಾಡಬೇಕಾಗಿತ್ತು. ಆದಿಕಾಂಡ 3:9 ಎಲ್ಲಿದ್ದೀರಾ ನೀವು, ಏನು ಮಾಡ್ತಾ ಇದ್ದೀರಾ, ಯಾಕೆ ಹೊತ್ಕೊಂಡಿದ್ದೀರಾ ಎಂಬುದಾಗಿ. ಯಾಕೆಂದರೆ ಸಂಬಂಧಗಳು ಮುರಿಬೇಕಾದರೆ ಅವಿಧೇಯತೆ, ಅವಿಶ್ವಾಸ, ಅಪನಂಬಿಕೆ ಇವೆಲ್ಲವೂ ಬಂದಾಗ ಸಂಬಂಧ ಮುರಿದೋಗ್ತದೆ. ಆದಾಮ್ ಮತ್ತು ಅವಳು ದೇವರ ಮೇಲೆ ನಂಬಿಕೆಯನ್ನು ಇಡುವುದನ್ನು ಬಿಟ್ಟು ಸೈತಾನನ ಮೇಲೆ ನಂಬಿಕೆಯನ್ನು ಇಟ್ಟರು. ಅದರ ನಿಮಿತ್ತವಾಗಿ ಪಾಪವು ನಮಗೆ ಬಂದಿದೆ ಎಂಬುದನ್ನು ಅವರೇ ಅರ್ಥಕೊಂಡು ದೇವರಿಂದ ಮರೆಯಾಗಿ ಹೋದರು. ಸೊ ಇಲ್ಲಿ ದೇವರು ಹೇಳ್ತಾನೆ, ನಾನು ನಿಮ್ಮ ಜೊತೆಯಲ್ಲಿ ವಾಸ ಮಾಡಬೇಕು, ನಿಮ್ಮ ಜೊತೆಯಲ್ಲಿ ಮತ್ತೊಮ್ಮೆ ಅನಿಕಟವಾದ ಸಂಬಂಧವನ್ನು ಸುಭದ್ರಪಡಿಸಿಕೊಳ್ಳಬೇಕು ಎಂಬುದಾಗಿ ಹೇಳುವಾಗ ದೇವರು ಹುಡುಕಿಕೊಂಡು ಬರ್ತಾರೆ. ದೇವರು ಹುಡುಕೊಂಡು ಬಂದು ಮೋಶೆಗೆ ಹೇಳಿದ ಹಾಗೆ, ಇಷ್ಟು ವರ್ಷ ನೀವು ಬೇರೆ ಇದ್ರಿ, ಇಷ್ಟು ವರ್ಷ ವಿಗ್ರಹಾರಾಧನೆ ಮಾಡ್ತಾ ಇದ್ರಿ, ಈಗ ನಾನು ನಿಮ್ಮ ಜೊತೆಯಲ್ಲಿ ಇರಲಿಕ್ಕೆ ಇಷ್ಟಪಡ್ತೇನೆ, ನನಗೋಸ್ಕರ ಒಂದು ಗುಡಾರವನ್ನು ಮಾಡು ಎಂಬುದಾಗಿ ದೇವರು ಕೇಳ್ಕೊಳ್ತಾ ಇದ್ದೇನೆ. ವಂಡರ್ಫುಲ್. ಭಾನುವಾರದ ಪಾಠಕ್ಕೆ ನಾವು ಬರೋದಾದರೆ ಸಬ್ಬತ್ತಿನ ಒಡೆಯನು ಹೇಳಿ. ಸಬ್ಬತ್ತು ಈಗಾಗಲೇ ಸಾಕಷ್ಟು ವಿವಾದಗಳು, ಚರ್ಚೆಗಳು, ಭಿನ್ನಾಭಿಪ್ರಾಯಗಳು, ವ್ಯತ್ಯಾಸಗಳು ಎಲ್ಲವೂ ತುಂಬಿಕೊಂಡಿದೆ ಈ ಸಬ್ಬತ್ತಿನ ವಿಷಯದಲ್ಲಿ. ಅನೇಕರು ನೆನೆಸ್ಕೊಳ್ತಾ ಇದ್ದಾರೆ, 7ನೇ ದಿನದ ಸಬ್ಬತ್ತು ಕೇವಲ ಯಹೂದ್ಯರಿಗೆ ಮಾತ್ರ ಕೊಡಲ್ಪಡುತ್ತೆ ಎಂಬುದಾಗಿ. ಇನ್ನೂ ಸ್ವಲ್ಪ ಜನ ಹೇಳ್ತಕ್ಕಂಥದ್ದು, 7ನೇ ದಿನದ ಸಬ್ಬತ್ತು ಪರಿಚಯವಾದದ್ದೇ ವಿಮೋಚನಕಾಂಡ 20ನೇ ಅಧ್ಯಾಯದ ಆದಮೇಲೆ, ಅಂದರೆ ದೇವರು ದಶಾಜ್ಞೆಗಳನ್ನು ಕೊಟ್ಟ ಮೇಲೆ 7ನೇ ದಿನದ ಪರಿಚಯ ಆಯಿತು ಎಂಬುದಾಗಿ. ಆದರೆ ವಿಮೋಚನಕಾಂಡ 16ನೇ ಅಧ್ಯಾಯದಲ್ಲಿಯೇ ಇಸ್ರಾಯೇಲ್ ಜನಾಂಗದವರು ಅರಣ್ಯದಲ್ಲಿ ಇರುವಾಗಲೇ ಸಬ್ಬತ್ತಿನ ಪರಿಚಯವಾಯಿತು. ಅದು ಮಾತ್ರವಲ್ಲ, ಆದಿಕಾಂಡ 2ರಲ್ಲಿ ನೋಡುವಾಗ ಸೃಷ್ಟಿಯಲ್ಲಿಯೇ ದೇವರು ಇದನ್ನು ಪರಿಚಯ ಮಾಡಿಕೊಂಡ್ರು. ಎಲ್ಲ ಸೃಷ್ಟಿಗಳನ್ನು ಮುಗಿಸಿದ ಮೇಲೆ 7ನೇ ದಿನವನ್ನು ಸ್ವಾಮಿ ಸೃಷ್ಟಿ ಮಾಡಿ ವಿಶ್ರಾಂತಿಯನ್ನಾಗಿ ಅದಕ್ಕೆ ಮಾಡಿಕೊಟ್ಟನು. ನಾವು ನೋಡುವಂತರಾಗಿದ್ದೇವೆ,
ಸಬ್ಬತ್ ಎಂಬತಕ್ಕಂಥದ್ದು ಇಬ್ರಿಯರ ಜನಕ್ಕೆ ಮಾತ್ರವಲ್ಲ, ಯಹೂದ್ಯರಿಗೆ ಮಾತ್ರವಲ್ಲ, ಪ್ರತಿಯೊಬ್ಬರಿಗೂ ಸಹ ತಮ್ಮ ಜೀವನದಲ್ಲಿ ಮಹತ್ವವಾದ ಪಾತ್ರವನ್ನು ವಹಿಸುವಂಥದ್ದಾಗಿದೆ. ಕೆಲವು ವಿಷಯಗಳನ್ನು ನಾವು ಕಲಿತುಕೊಂಡ. ಯಾಕೆ ಸಬ್ಬತ್ತು? ಮೊದಲನೇದಾಗಿ, ಈ ಸಬ್ಬತ್ತನ್ನು ಸೃಷ್ಟಿ ಮಾಡಿದವರು ದೇವರು, ಆತನು ಸೃಷ್ಟಿಕರ್ತನು. ಸತ್ಯವೇದವು ಪ್ರಾರಂಭದಲ್ಲಿ ಆ ಪುಸ್ತಕವನ್ನು ತೆಗೆದು ನೋಡುವಾಗ ಆದಿಯಲ್ಲಿ ದೇವರು ಲೋಕವನ್ನೆಲ್ಲ ಸೃಷ್ಟಿ ಮಾಡಿದನು, ಮತ್ತು 2ನೇ ವಚನಕ್ಕೆ ಬರುವಾಗ ದೇವರು ಸಬ್ಬತ್ತನ್ನು ಉಂಟು ಮಾಡಿದನು. ವಿಮೋಚನೆ ಕಾಂಡವು ಹೇಳ್ತಕ್ಕಂಥದ್ದು ದೇವರು ಸಬ್ಬತ್ತನ್ನು ಉಂಟು ಮಾಡಿ ಭೂಮಿಯಾಕಾಶಗಳನ್ನು ಉಂಟು ಮಾಡಿದ ಸೃಷ್ಟಿಕರ್ತನನ್ನು ಸ್ಮರಿಸುವುದಕ್ಕೋಸ್ಕರ ನೀವು ಸಬ್ಬತ್ತನ್ನು ಜ್ಞಾಪಕ ಮಾಡಿಕೊಳ್ಳಿರಿ ಎಂಬುದಾಗಿ. 2ನೇದಾಗಿ, ಮೆಸ್ಸಿಯನು ಬರುತ್ತಾನೆ, ಒಂದು ನಿರೀಕ್ಷೆ ಇದೆ. ಆ ನಿರೀಕ್ಷೆ ಏನಪ್ಪ ಅಂದರೆ, ಸರ್ಪವಾಗಿರ್ತಕ್ಕಂಥ ಸೈತಾನನನ್ನು ನಾಶ ಮಾಡಲಿಕ್ಕೆ ಸ್ವಾಮಿ ಬರ್ತಾನೆ ಎಂಬುದಾಗಿ ಮೊದಲನೇ ವಾಗ್ದಾನವನ್ನು ಆದಿಕಾಂಡ 3ನೇ ಅಧ್ಯಾಯ 15ನೇ ವಚನದಲ್ಲಿ ಕೊಡಲ್ಪಟ್ಟಿದೆ. ಒಂದು ಮಗು ಜನಿಸ್ತದೆ, ಆ ಮಗು ಆ ಸರ್ಪವನ್ನು ನಾಶ ಮಾಡ್ತದೆ ಎಂಬುದಾಗಿ. 3ನೇದಾಗಿ, ದೇವರು ತನ್ನ ರಾಜ್ಯವನ್ನು ಸ್ಥಾಪನೆ ಮಾಡುವಂತನಾಗಿದ್ದಾನೆ. ಸ್ಥಾಪನೆ ಮಾಡಿದ ಮೇಲೆ ಈ ಒಂದು ಸಬ್ಬತ್ತನ್ನು ನಾವು ಅನುಭವಿಸುತ್ತೇವೆ. ಯೆಶಾಯ 66ನೇ ಅಧ್ಯಾಯದಲ್ಲಿ ಹೇಳುವಾಗೆ, ಒಂದು ನಕ್ಷತ್ರದಿಂದ, ಒಂದು ಚಂದ್ರದಿಂದ ಇನ್ನೊಂದು ಚಂದ್ರದವರೆಗೆ ನಾವು ಸಬ್ಬತ್ತನ್ನು ಆಚರಣೆ ಮಾಡ್ತೇವೆ ಎಂಬುದಾಗಿ. ಎಲ್ಲ ಲೋಕಗಳಲ್ಲಿ ಸಬ್ಬತ್ತನ್ನು ಅನುಭವಿಸ್ತೇವೆ. 4ನೇದಾಗಿ, ರಕ್ಷಣೆ ಎಂಬತಕ್ಕಂಥದ್ದು ಯೇಸು ಕ್ರಿಸ್ತನಿಂದ ಮಾತ್ರ ಉಂಟಾಗುವಂಥದ್ದಾಗಿದೆ, ಬರುವಂಥದ್ದಾಗಿದೆ. ಆತನೇ ನಮ್ಮ ವಿಮೋಚಕನು. ಅದು ಮಾತ್ರವಲ್ಲ, ಆ ರಕ್ಷಣೆ ಸಿಗ್ತಕ್ಕಂಥದ್ದು ದೇವರ ಕೃಪೆಯಿಂದಲೇ ಹೊರತು ನಮ್ಮ ಅರ್ಹತೆಯಿಂದಲ್ಲ. ನಮ್ಮ ವಿದ್ಯಾಭ್ಯಾಸ, ನಮ್ಮ ಜ್ಞಾನ, ನಮ್ಮ ತಿಳುವಳಿಕೆ ಇವುಗಳಿಂದ ರಕ್ಷಣೆ ಖಂಡಿತವಾಗಿಯೂ ಸಿಕ್ಕೋದಿಲ್ಲ. ಕೊನೆಯದಾಗಿ ನೋಡಬೇಕಾದ್ರೆ, ಎಲ್ಲ ಜನರಿಗೂ ನ್ಯಾಯ ತೀರಿಸಲಿಕ್ಕೆ ದೇವರು ಬರುವಂತನಾಗಿದ್ದಾನೆ. ಯಾಕೆಂದರೆ ಆತನೇ ನ್ಯಾಯಾಧೀಶನು ಎಂಬುದಾಗಿ ನೋಡುವಂತರಾಗಿದ್ದೇವೆ. ಪ್ರತಿ ಸಾರಿಯೂ ಸಹ ಮನುಷ್ಯ ಏನು ಮಾಡ್ತಾ ಇದ್ದಾನೆ, ಈ ಒಂದು ಭವಿಷ್ಯದಲ್ಲಿ ನುಡಿದಿರ್ತಕ್ಕಂಥ ವಚನಗಳನ್ನು ತಿರಸ್ಕಾರ ಮಾಡ್ತಾನೆ, ವಿರೋಧಿಸುವಂತನಾಗಿದ್ದಾನೆ. ಒಂದು ವಾಕ್ಯ ಬಹಳ ಚೆನ್ನಾಗಿ ಹೇಳ್ತಾ ಇದೆ. ಯಹೂದರಿಗೆ ಹೇಳ್ತಕ್ಕಂಥದ್ದು, ಸಬ್ಬತ್ತನ್ನು ಕೈಕೊಳ್ಳೋದು ಎಷ್ಟು ಪ್ರಾಮುಖ್ಯತೆ ಎಂಬುದನ್ನು ತೋರಿಸಲಿಕ್ಕೆ, ಮೋರ್ ದೆನ್ ಇಸ್ರೇಲ್ ಕೆಪ್ಟ್ ದ ಸ್ಯಾಬತ್ ಕೆಪ್ಟ್ ಇಸ್ರೇಲ್ ಅಂತ. ಅಂದರೆ ಇಸ್ರೇಲರು ಸಬ್ಬತ್ತನ್ನು ಕೈಕೊಂಡರು ಎನ್ನುವುದಕ್ಕಿಂತ ಸಬ್ಬತ್ತು ಇಸ್ರೇಲರನ್ನು ಕೈಕೊಂಡು ನಡೆಸಿತು. ಅಂದರೆ ಸಬ್ಬತ್ತನ್ನು ಕೈಕೊಳ್ಳುವಾಗ ಅದರ ಪಾವಿತ್ರತೆ, ಅದರ ಗಾಂಭೀರ್ಯತೆ, ಅದರಲ್ಲಿರ್ತಕ್ಕಂಥ ಆಶೀರ್ವಾದವನ್ನು ಇಸ್ರೇಲ್ ಜನಾಂಗದವರು ಅನುಭವಿಸಿದರು. ಇವತ್ತು ನಾವು ಸಹ ಅದನ್ನು ಅನುಭವಿಸಬಹುದು. ವಾಟ್ ಇಂಪಾರ್ಟೆಂಟ್ ರೋಲ್ ಡಸ್ ಸ್ಯಾಬತ್ ಹ್ಯಾವ್ ಇನ್ ಅವರ್ ಲೈಫ್ ಆ್ಯಂಡ್ ಇನ್ ಅವರ್ ಚರ್ಚ್ ಅಂತ ಒಂದು ಪ್ರಶ್ನೆಯೊಂದಿಗೆ ಪಾಠವನ್ನು ಮುಕ್ತಾಯ ಮಾಡಿದ್ದಾರೆ. ಸಬ್ಬತ್ ದಿನವು ಯಾವ ಪಾತ್ರವನ್ನು ವಹಿಸಿದೆ ಅಂತ. ಎಲ್ಲೋ ಒಂದು ಕಡೆ ಸ್ವಲ್ಪ ಡೈಲ್ಯೂಟ್ ಆಗಿಬಿಟ್ಟಿದೆ ಈ ಸಬ್ಬತ್ತಿನ ಒಂದು ಸತ್ಯ ನಮ್ಮ ಸಭೆಗಳಲ್ಲಿ. ಹೆಮ್ಮೆಯಿಂದ ಹೇಳ್ಕೊಳ್ಬಲ್ಲೆ, 2 ವರ್ಷ ನಾನು ಸಬ್ಬತ್ ದಿನದಲ್ಲಿ ಪರೀಕ್ಷೆನ ಬರೀಲಿಲ್ಲ. ನನ್ನ ಜೊತೆ ಓದ್ದವರೆಲ್ಲ ಮುಂದೆ ಹೋಗಿ ಡೈರೆಕ್ಟರ್ಗಳು, ಪ್ರೆಸಿಡೆಂಟ್ಗಳಾಗ್ಬಿಟ್ರು. ಆದರೂ ಎಲ್ಲೋ ಒಂದು ಕಡೆ ಸಬ್ಬತ್ತನ್ನು ನಾವು ಲೋಕಕ್ಕೆ ಹೇಳುವಂಥ ಜನರಾಗಿರ್ತಕ್ಕಂಥವ್ರು ನಾವು ಅದನ್ನು ತುಂಬ ಆಳವಾಗಿ ಹೋಗಿ ಅದನ್ನು ಕಾಪಾಡಿಕೊಳ್ಳಬೇಕು ಎಂಬತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಆದರೂ ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ಒಂದು ಸಣ್ಣ ವಿರಾಮ. ಸೋಮವಾರದ ಪಾಠಕ್ಕೆ ಮರಳಿ ಸ್ವಾಗತ. ಕಾಣಿಕೆಯನ್ನು ಯಾವ ಮನೋಭಾವನೆಯಲ್ಲಿ ಕಾಣಿಕೆಗಳನ್ನು ಒಪ್ಪಿಸುತ್ತೇವೆ ಅಂತಕ್ಕಂಥ ವಿಚಾರವನ್ನು ಚರ್ಚೆ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. 13ನೇ ಪಾಠದಲ್ಲಿದ್ದೇವೆ. ಬೋಧಕರಾಗಿರ್ತಕ್ಕಂಥ ರಾಜದಾಸ್ ಅವರು ದಯವಿಟ್ಟು ವಿವರಿಸಿ. ಸೋಮವಾರದ ಪಾಠದಲ್ಲಿ ನಾವು ಕಲಿಯೋದಕ್ಕೆ ಮೊದಲೇ ಹಿಂದೆ ದೇವರು ಆಜ್ಞಾಪನೆ ಮಾಡ್ತಾನೆ, ನೀವು ನನಗೆ ಒಂದು ಆಲಯವನ್ನು ಕಟ್ಟಬೇಕಾಗಿದೆ. ಆ ಆಜ್ಞಾಪನೆಗೆ ಮೋಶೆ ಏನು ಮಾಡ್ತಾನೆ, ಈ ಕಾಲ್ಸ್ ಫಾರ್ ಡೊನೇಷನ್. ಈಗ ಬಹುಶಃ ನೀವು ಈ ಒಂದು ಕೆಲಸದಲ್ಲಿ ಭಾಳ ಪರಿಣಿತರಾಗಿದ್ದೀರ, ದೇವಾಲಯ ಕಟ್ಟಿ. ಮೋಶೆಗೆ ಆ ಒಂದು ಜವಾಬ್ದಾರಿ ಬಂದಾಗ ಮೋಶೆ ಎಲ್ರಿಗೂ ಹೇಳ್ತಾನೆ, ದೇವಾಲಯ ಕಟ್ಟಬೇಕಾದ್ರೆ ನೀವೆಲ್ಲ ಕೈಗೂಡಿಸ್ಬೇಕು, ನೀವು ದಾನ ಮಾಡಬೇಕು, ಕಾಣಿಕೆ ತರಬೇಕಂದಾಗ ಇಲ್ಲಿ ವಾಕ್ಯ ಹೇಳುತ್ತೆ,
ಅವರು ಯಥಾರ್ಥ ಮನೋಭಾವದಿಂದ ಜನರಸ್ ಅಂತೆ, ಉದಾರ ಮನಸ್ಸಿಂದ ಕಾಣಿಕೆಗಳು ತಂದ್ರಂತೆ. ಏನೇನು ತಂದರು ಅಂತ ಹೇಳಿದ್ರೆ ಬೆಳ್ಳಿ, ಬಂಗಾರ, ಮತ್ತು ಹುಣ್ಣೆ, ತಾಮ್ರ, ಮರ, ಕಟ್ಟಿಗೆ ಮತ್ತು ಸುಗಂಧ ದ್ರವ್ಯಗಳು, ಎಣ್ಣೆ, ಬಟ್ಟೆ, ಆಲಿವ್ ಎಣ್ಣೆ, ಬೇಕಾದ ದೇವಾಲಯಕ್ಕೆ ಏನೇನು ಬೇಕು ಸಾಮಗ್ರಿ ಎಲ್ಲವನ್ನು ತರಲಿಕ್ಕೆ ಶುರು ಮಾಡ್ದಂತೆ. ಎಷ್ಟರ ಮಟ್ಟಿಗೆ ತಂದ್ರೆ ಅಂತ ಹೇಳಿದ್ರೆ ವಚನ ಹೇಳುತ್ತೆ, 36ನೇ ಅಧ್ಯಾಯ 6ನೇ ವಚನ, ಮೋಶೆ ದೇವ ಮಂದಿರದ ಕೆಲಸಕ್ಕಾಗಿ ಯಾವ ಪುರುಷನಾಗಲಿ ಸ್ತ್ರೀಯಾಗಲಿ ಇನ್ನು ಮುಂದೆ ಯಾವುದನ್ನು ಸಿದ್ಧಪಡಿಸಬಾರದು ಎಂದು ಅಪ್ಪಣೆ ಮಾಡಿ ಪಾಳ್ಯದಲ್ಲಿ ಪ್ರಕಟಿಸಿ ಜನರು ಕಾಣಿಕೆಗಳನ್ನು ನಿಲ್ಲಿಸಿಬಿಟ್ಟನು. ಎಂತಹ ಅನುಭವ! ಆವಾಗಿದ್ದಂಥ ಮನೋಭಾವ ಇವಾಗ ನಮ್ಮಲ್ಲಿ ಬಂದರೆ ನಮ್ಮಲ್ಲಿ ಯಾವ ಕೊರತೆ ಇರಲ್ಲ. ಇವತ್ತು ನಮ್ಮ ಸ್ವಂತ ಮನೆಗಳು ಕಟ್ಟಲಿಕ್ಕೆ ಎಲ್ಲ ಸಾಮಗ್ರಿಗಳಿದೆ, ಆದರೆ ದೇವಾಲಯ ಕಟ್ಟಬೇಕಂದ್ರೆ ಶೂನ್ಯ, ಬರಿಗೈಯಾಗಿದ್ದೇವೆ. ಎಲ್ಲ ಕಡೆ ಆರ್ಥಿಕ ಬಿಕ್ಕಟ್ಟಾಗಿದೆ. ಆದರೆ ಈ ಮೋಶೆಯ ಕಾಲದ ಅನುಭವ ನಮ್ಮದಾಗಬೇಕು. ಯಾಕಂದರೆ ಅದು 4000 ವರ್ಷಗಳ ಹಿಂದೆ ದೇವಾಲಯ ಕಟ್ಟಲಿಕ್ಕೆ ಅಷ್ಟೊಂದು ಉದಾರವಾದ ಮನಸ್ಸಿದ್ದಂಥ ಜನರು ಇವತ್ತಿಲ್ಲಿದ್ದಾರೆ. ಇವತ್ತು ಬರ್ತಾ ಬರ್ತಾ ಎಲ್ಲನೂ ಹೇಳ್ತಾರೆ, ಸ್ಟೀವರ್ಡ್ಶಿಪ್, ಕೌನ್ಸಿಲ್ಸ್ ಆನ್ ಸ್ಟೀವರ್ಡ್ಶಿಪ್ಪಲ್ಲಿ ಅಡ್ವೆಂಟಿಸ್ ಅಲ್ಲಿ ಕಾಡ್ತಕ್ಕಂಥ 2 ಪಾಪ ಅಂತ ಹೇಳಿದ್ರೆ ಸ್ವಾರ್ಥತೆ ಮತ್ತು ಆಶೆ ಬಡಕತನ, ಕವಚಸ್ನೆಸ್ ಆ್ಯಂಡ್ ಸೆಲ್ಫಿಶ್ನೆಸ್ ಅಂತೆ. ಆದರೆ ಈ ಜನ ಅವು 2 ಪಾಪಗಳಿಲ್ಲದೆ ದೇವಾಲಯ ಕಟ್ಟಬೇಕು, ದೇವರ ನಮ್ಮ ಮಧ್ಯೆ ವಾಸಿಸಬೇಕೆಂಬುದಾಗಿ ದೇವರು ಅವರಿಗೆ ಆ ಮನಸ್ಸು ಕೊಟ್ಟ ಪ್ರಯುಕ್ತವಾಗಿ ಅವರು ಯಥಾರ್ಥವಾಗಿ ಕೊಟ್ಟದ್ದನ್ನು ನಾವು ಕಾಣ್ತೇವೆ. 35ನೇ ವಚನ ಹೇಳುತ್ತೆ, ತಮ್ಮ ತಮ್ಮ ಕೆಲಸವನ್ನು ಬಿಟ್ಟು ಮೋಶೆಯ ಬಳಿಗೆ ಬಂದು ಅವನಿಗೆ ಯೆಹೋವನು ಆಜ್ಞಾಪಿಸಿದ ಕೆಲಸಕ್ಕೆ ಬೇಕಾದದಕ್ಕಿಂತಲೂ ಬಹಳ ಹೆಚ್ಚಾಗಿ ಜನರು ಕಾಣಿಕೆಗಳನ್ನು ತರುತ್ತಿರ್ತಾರೆಂದು ಹೇಳಿದಾರಂತೆ. ಇಟ್ ವಾಸ್ ಅಬಂಡೆನ್ಸ್ ಅಂತೆ. ಇವತ್ತು ಆ ಕಾರ್ಯ ಆಗಲ್ವಾ? ಆಗುತ್ತೆ. ಇವತ್ತು ನಮ್ಮ ಮನೋಭಾವ, ಅದಕ್ಕೆ ಸ್ಪಿರಿಟ್ ಅಂತ ಹೇಳೋದು. ನಾವು ಕಾಣಿಕೆ ಕೊಡುವಾಗ ನಮ್ಮ ಮನೋಭಾವ ಹೇಗಿರಬೇಕು? ನಮ್ಮ ಕೈ ದೇವರ ಪರಲೋಕ ರಾಜ್ಯದ ಪ್ರವೃತ್ತಿ ಅಂತ ಹೇಳಿದ್ರೆ ಗಿವ್, ಕೊಡು 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 ಅನ್ನೋದು. ಇಹಲೋಕದ ಪದ್ಧತಿ ಅಂದರೆ ಪಡೆ ಪಡೆ ಅನ್ನೋದು, ಗೆಟ್ ಅನ್ನೋದು. ಇವತ್ತು ಯಾವ ಪ್ರವೃತ್ತಿ ಬೆಳೆಸ್ಕೊಂಡಿದ್ದೇವೆ? ನಮ್ಮ ಜನಗಳಿಗೆ ಇವತ್ತು ಕೊಡುವ ಪದ್ಧತಿಯನ್ನು ನಾವು ಕಲಿಸ್ಬೇಕಾಗಿದೆ, ಪಡೆಯೋದಲ್ಲ. ನಾವು ಯಾವಾಗಲೂ ದೇವರ ಮಕ್ಕಳು ಧಾರಾಳವಾಗಿ ಕೊಟ್ಟರೆ ಯಾವುದೂ ಕೊರತೆ ಇರಲ್ಲ. ಆದಿಯಿಂದ ಕೊನೆ ತನಕ ನೋಡ್ತೇವೆ, ಯಾರು ಧಾರಾಳವಾಗಿ ಕೊಟ್ಟರು ಅವ್ರಿಗೆ ಧಾರಾಳವಾದ ಆಶೀರ್ವಾದ ಅಂತ, ಇಡಿಯಲಾಗದಂಥ ಆಶೀರ್ವಾದ ಕೊಡ್ತೆ ಅಂತ ಸ್ವಾಮಿ ಹೇಳಿದಾನೆ. ಇವತ್ತು ಈ ಮನೋಭಾವ ಓದೋರು ಮಾತ್ರ ಅಲ್ಲ, ಹೇಳೋರು ನಮಗೂ ಎಲ್ಲರೂ ಸಹ ಅದನ್ನು ಹೊಂದ್ಕೊಂಡು ನಾವು ದೇವ್ರ ಸೇವೆಯನ್ನು ಮಾಡಿದ್ರೆ ದೇವರ ಆಶೀರ್ವಾದ ಮಾಡ್ತಾನೆ. ಅನೇಕ ಥರವಾದಂಥ ಕಲಾಕೃತಿಗಳು, ಈ ಚಿತ್ರಕಾರವಾದಂಥ ಅಲಂಕಾರ ಮಾಡಿದ್ರಲ್ಲ ಅಂಥವ್ರನ್ನೂ ಸಹ ಸ್ವಾಮಿ ಅವ್ರಿಗೂ ಜ್ಞಾನ ತಿಳುವಳಿಕೆ ಕೊಟ್ಟನಂತೆ. ವಂಡರ್ಫುಲ್. ಮುಂದೆ ಹೋಗೋಣ. ಮಂಗಳವಾರದ ಪಾಠಕ್ಕೆ ನಾವು ಬರುವುದಾದರೆ ಇಲ್ಲಿ ಗುಡಾರದ ಬಗ್ಗೆ ಮಾಹಿತಿ ಇದೆ, ಹೇಳಿ. ಈ ಗುಡಾರವನ್ನು ಯಾವ ರೀತಿ ಕಟ್ಟಬೇಕು ಎಂಬುದಾಗಿ ದೇವರು ಮೋಶೆಯ ಸಂಗಡ ಮಾತನಾಡುತ್ತಾ ವಿಮೋಚನಕಾಂಡ 36ನೇ ಅಧ್ಯಾಯ 8ನೇ ವಚನದಿಂದ 39ನೇ ಅಧ್ಯಾಯ 31ನೇ ವಚನದವರೆಗೂ ಕೂಡ ಸುದೀರ್ಘವಾಗಿ ದೇವರು ಮೋಶೆಯ ಸಂಗಡ ಮಾತನಾಡ್ತಾ ಇರ್ತಾನೆ. ಮೋಶೆ ಪ್ರತಿಯೊಂದನ್ನು ಕೂಡ ಬರೆದುಕೊಂಡು ಬಂದು ಎಲ್ಲವನ್ನು ಕೂಡ ಕಾರ್ಯರೂಪಕ್ಕೆ ತರ್ತಾನೆ. ಏನೆಲ್ಲ ದೇವರು ವಿವರಣೆ ಮಾಡಿ ಹೇಳ್ತಾನೆ ಎಂಬುದಾಗಿ ನಾವು ನೋಡುವಾಗ ಆ ಒಂದು ಗುಡಾರದಲ್ಲಿ ಏನೆಲ್ಲ ಇರಬೇಕು ಎಂಬುದಾಗಿ 9 ವಿಷಯಗಳನ್ನು ದೇವರು ಇಲ್ಲಿ ತಿಳಿಸ್ತಾನೆ. ಮೊದಲನೇದಾಗಿ ತೆರೆಗಳು ಯಾವ ರೀತಿ ಇರಬೇಕು ಎಂಬುದಾಗಿ ತಿಳಿಸ್ತಾನೆ. ಪರದೆಗಳು ಯಾವ ರೀತಿ ಇರಬೇಕು ಎಂಬುದಾಗಿ ತಿಳಿಸ್ತಾನೆ. ಎರಡನೇದಾಗಿ ಮಂಜೂಷ ಯಾವ ರೀತಿ ಇರಬೇಕು ಎಂಬುದನ್ನು ಕೂಡ ದೇವರು ತಿಳಿಸ್ತಾನೆ. ಮೂರನೇದಾಗಿ ರೊಟ್ಟಿಯ ಮೇಜು ಯಾವ ರೀತಿ ಇರಬೇಕು ಎಂಬುದಾಗಿ ದೇವರು ತಿಳಿಸ್ತಾನೆ. ನಾಲ್ಕನೆಯದು ದೀಪಸ್ತಂಭ ಯಾವ ರೀತಿ ಇರಬೇಕು ಎಂಬುದಾಗಿ ತಿಳಿಸ್ತಾನೆ. ಐದನೆಯದು ಧೂಪವೇದಿಕೆ, ಆರನೆಯದು ಯಜ್ಞವೇದಿ, ಏಳನೆಯದು ಗಂಗಾಳ, ಎಂಟನೆಯದು ಹೊರಾಂಗಣ. ಇವೆಲ್ಲವೂ ಕೂಡ ಯಾವ ರೀತಿ ನೀನು ಕಟ್ಟಬೇಕು ಎಂಬುದನ್ನು ದೇವರು ತಿಳಿಸಿರ್ತಾನೆ. ಅಷ್ಟು ಮಾತ್ರವೇ ಅಲ್ಲ, 9ನೇದಾಗಿ ನೀನು ಯಾವ ರೀತಿಯಾದಂತಹ ಪದಾರ್ಥಗಳನ್ನು ಉಪಯೋಗಿಸಬೇಕು ಎಂಬಂತಹ ಜ್ಞಾನವನ್ನು ಕೂಡ ದೇವರು ಮೋಶೆಗೆ ಕೊಟ್ಟಿರ್ತಾನೆ. ಯಾವ ರೀತಿಯಾದಂತಹ ಸಾಮಗ್ರಿಗಳನ್ನು ಬಳಸಬೇಕು ಎಂಬುದಾಗಿ ದೇವರು ಮೋಶೆಗೆ ಆ ಜ್ಞಾನವನ್ನು ಕೊಟ್ಟಿರ್ತಾನೆ. ಇವೆಲ್ಲವೂ ಕೂಡ ಯಾರಿಗೆ ಸೂಚಿಸುತ್ತಪ್ಪ ಅಂತಂದರೆ ಯೇಸು ಸ್ವಾಮಿಯವರಿಗೆ ಸೂಚಿಸುವಂಥದ್ದಾಗಿದೆ. ಈ ಒಂದು ಮೊದಲನೆಯ ಪದಾರ್ಥ ಮೊದಲುಕೊಂಡು ಕಡೆಯ ವಸ್ತುವರೆಗೂ ಕೂಡ ಪ್ರತಿಯೊಂದೊಂದು ಕೂಡ ಯೇಸು ಸ್ವಾಮಿಯನ್ನು ಸೂಚಿಸುವಂಥದ್ದಾಗಿದೆ ಎಂಬುದನ್ನು ನಾವಿಲ್ಲಿ ಕರಿಬೇಕಾಗಿದೆ. ಅಷ್ಟೇ ಅಲ್ಲದೆ ಮತ್ತೊಂದು 4 ಮಾತುಗಳನ್ನು ಇಲ್ಲಿ ಬರಹಗಾರರು ತಿಳಿಸ್ತಾರೆ. ಏನಪ್ಪ ಅಂತಂದರೆ ಈ ಪಾಪವನ್ನು ದೇವರು ಯಾವ ರೀತಿ ನಿಭಾಯಿಸ್ತಾರೆ ಮತ್ತು ಒಬ್ಬ ಪಶ್ಚಾತ್ತಾಪಗೊಂಡಂತಹ ಪಾಪಿಯನ್ನು ದೇವರು ಯಾವ ರೀತಿ ರಕ್ಷಿಸ್ತಾರೆ. ಅಷ್ಟು ಮಾತ್ರವೇ ಅಲ್ಲದೆ ಮೂರನೆಯದು
ಈ ಒಂದು ಪಾಪದ ಒಂದು ಅಂತ್ಯ ಯಾವ ರೀತಿ ಇರುತ್ತೆ ಎಂಬುದನ್ನು ಕೂಡ ಅವರು ಬರೀತಾರೆ. ಅಷ್ಟು ಮಾತ್ರವೇ ಅಲ್ಲ, ದೇವರು 4ನೇದು ದೇವರು ಮಹಿಮೆಯುಳ್ಳಂತಹ ಒಂದು ಭವಿಷ್ಯವನ್ನು ದೇವರು ತನ್ನ ಪ್ರಜೆಗಳಿಗೆ ಯಾವ ರೀತಿ ಕೊಡ್ತಾನೆ ಎಂಬುದನ್ನು ಕೂಡ ಇಲ್ಲಿ ದೇವರು ಬರೆಯುವಂಥವರಾಗಿದ್ದಾರೆ. ಅಷ್ಟು ಮಾತ್ರವೇ ಅಲ್ಲ, ಈ ಅಂತ್ಯಕ್ಕೆ ನಾವು ಬರೋದಾದರೆ ಅಂತ್ಯಕ್ಕೆ ಪ್ರಕಟಣೆ ಪುಸ್ತಕ 21ನೇ ಅಧ್ಯಾಯ 4ನೇ ವಚನದಲ್ಲಿ ದೇವರು ಹೇಳ್ತಾರೆ, ಅವರ ಕಣ್ಣೀರನ್ನೆಲ್ಲ ಒರೆಸಿಬಿಡುವನು, ಇನ್ನು ಮರಣವಿರುವುದಿಲ್ಲ, ಇನ್ನು ದುಃಖವಾಗಲಿ ಗೋಳಾಟವಾಗಲಿ ಕಷ್ಟವಾಗಲಿ ಇರುವುದಿಲ್ಲ, ಮೊದಲಿದ್ದೆಲ್ಲ ಇಲ್ಲದೆ ಹೋಯಿತು ಎಂಬುದಾಗಿ ಹೇಳ್ತಾನೆ. ಅಂದರೆ ನಾವು ಪರಲೋಕ ರಾಜ್ಯಕ್ಕೆ ಸೇರ್ತೇವೆ, ಅಂದು ಮೊದಲಿದ್ದವೆಲ್ಲವೂ ಕೂಡ ಇಲ್ಲದೆ ಹೋಗುತ್ತೆ ಎಂಬುದಾಗಿ ಈ ಒಂದು ಪರ್ಣಶಾಲೆಯು ನಮಗೆ ಬೋಧಿಸುವಂಥದ್ದಾಗಿದೆ. ಆರಾಧನೆಯು ದೇವರಿಗೂ ನಮಗೂ ಇರತಕ್ಕಂಥ ಒಂದು ಸಂಬಂಧದ ಸಂಕೇತ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ಒಂದು ಸಣ್ಣ ವಿರಾಮ. ಮರಳಿ ಸ್ವಾಗತ. ಬುಧವಾರದ ಪಾಠದಲ್ಲಿದ್ದೇವೆ. ದೇವರ ಪ್ರಸನ್ನತೆ, ಗುಡಾರದಲ್ಲಿ ದೇವರ ಪ್ರಸನ್ನತೆ. ಗುಡಾರದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಕಲಿತಿದ್ದೇವೆ. ಈಗ ದೇವರ ಪ್ರಸನ್ನತೆ ಮತ್ತು ಈ ಗುಡಾರದಲ್ಲಿ ಇರ್ತಕ್ಕಂಥ ವಿಚಾರಗಳನ್ನು ನಾವು ಕಲಿಲಿಕ್ಕೆ ಹೋಗೋಣ. ಬೋಧಕರಾಗಿರ್ತಕ್ಕಂಥ ರಾಜದಾಸ್, ಈ ಅಂತಿಮ ಭಾಗಕ್ಕೆ ಬಂದಿದ್ದೇವೆ. ಈಗ ದೇವಾಲಯ ಕಟ್ಟಲ್ಪಟ್ಟಿದೆ. ಜನರು ನಿಸ್ವಾರ್ಥರಾಗಿ ಅವರು ಬೇಕಾದಂಥ ಎಲ್ಲ ಸಾಮಗ್ರಿಗಳನ್ನು ಒದಗಿಸಿದ್ದಾರೆ. ಯಾವುದೇ ತಡೆರಹಿತ ಇಲ್ಲದೆ, ಯಾವುದು ಹಿಂಪಡಿದೆ ಎಲ್ಲವನ್ನು ಸ್ವಾಮಿಗಾಗಿ ಕೊಟ್ಟಿದ್ದಾರೆ. ಆ ಪ್ರಯುಕ್ತವಾಗಿ ದೇವರು ಅದನ್ನು ಆಶೀರ್ವದಿಸಿ ದೇವಾಲಯವನ್ನು ಪೂರ್ತಿಗೊಳಿಸಿದ್ದಾರೆ. ಈಗ ದೇವಾಲಯ ಪೂರ್ತಿ ಆದಮೇಲೆ ಪರ್ಣಶಾಲೆ ಅದನ್ನು ಪ್ರತಿಷ್ಠೆ ಮಾಡೋದು ಭಾಳ ಪರಿಶುದ್ಧವಾದ ಕೆಲಸ. ಆ ಕೆಲಸದಲ್ಲಿ ಜನರು ದೇವರ ಪ್ರಭಾವವನ್ನು ಕಂಡ್ರು ಎಂಬುದಾಗಿ ವಿಮೋಚನೆ ಕಂಡ 40ನೇ ಅಧ್ಯಾಯದಲ್ಲಿ ನಾವು ಓದ್ತೇವೆ. ಈ ಪ್ರತಿಷ್ಠೆಯ ಕೆಲಸ ಯಾವಾಗಾಯ್ತು ಅಂದರೆ, ಮೊದಲನೇ ತಿಂಗಳದ ಮೊದಲನೇ ದಿನದಲ್ಲಿ ಶುರು ಮಾಡಿದ್ರು. 2ನೇ ವರ್ಷದ ಮೊದಲನೇ ತಿಂಗಳಲ್ಲೇ ಪ್ರತಿಷ್ಠೆ ಶುರುವಾಯ್ತಂತೆ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಜನರು ದೇವರ ಪ್ರಸನ್ನತೆಯನ್ನು ಅನುಭವಿಸ್ರು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ವಿಮೋಚನ ಕಂಡ 40ನೇ ಅಧ್ಯಾಯ, ವಿಮೋಚನ ಕಂಡ 40ನೇ ಅಧ್ಯಾಯದಲ್ಲಿ ಈ ವಚನ ಹೇಳುತ್ತೆ, 2ನೇ ವರ್ಷದ ಮೊದಲನೇ ತಿಂಗಳಿನ ಪ್ರಥಮ ದಿನದಲ್ಲಿ ಮೋಶೆ ಗುಡಾರವನ್ನು ಎತ್ತಿ ನಿಲ್ಲಿಸಿದನು. ಅವನು ಗುಡಾರವನ್ನು ಎತ್ತಿ ಅದರ ಗದ್ದಿಗೆ ಕಲ್ಲುಗಳನ್ನು ಹಾಕಿ ಚೌಕಟ್ಟುಗಳನ್ನು ನಿಲ್ಲಿಸಿ ಹಗುಳಿಗಳನ್ನು ಕೊಟ್ಟು ಕಂಬಗಳನ್ನು ನಿಲ್ಲಿಸಿದನು. ಗುಡಾರದ ಮೇಲೆ ಡೇರೆಯ ಬಟ್ಟೆಯನ್ನು ಹಾಸಿ ಆ ಡೇರೆಗೆ ಮೇಲೊದಿಕೆಯನ್ನು ಹಾಸಿದನು. ಯೆಹೋವನು ಆಜ್ಞಾಪಿಸಿದಂತೆ ಮೋಶೆ ಅದನ್ನೆಲ್ಲ ಮಾಡಿದನಂತೆ. ಆಜ್ಞಾಪನೆಗೆ ವಿರುದ್ಧವಾಗಿ ಯಾವುದೂ ಹೋಗಲಿಲ್ಲ. ಏನೇನು ದೇವರು ಹೇಳಿದ್ರು ಎಲ್ಲವನ್ನ ಮಾಡಿದ್ದಂತೆ. ಅದಕ್ಕೆ ದೇವರು ಮೆಚ್ಚುಗೆಯಾಗಿ ಆ ಪರ್ಣಶಾಲೆಯಲ್ಲಿ ದೇವರ ಪ್ರಭಾವವನ್ನು ಹಿಡಿದು ಬಂದ ಎಂಬುದಕ್ಕೆ ದೇವರ ಪ್ರಸನ್ನತೆ ವಾಸ್ ಫೀಲ್ಡ್. ಅದನ್ನು ಎಲ್ಲಿ ಕಾಣ್ತೇವೆ? ಸಾಲೊಮೋನ್ ದೇವಾಲಯದಲ್ಲೂ ಕಾಣ್ತೇವೆ. ಮೋಶೆ ಪ್ರಥಮವಾಗಿ ದೇವಾಲಯಕ್ಕೆ ಹೋಗಿ ಅದನ್ನು ಪ್ರತಿಷ್ಠೆ ಮಾಡುವಾಗ ಆ ಪ್ರಭಾವ ತುಂಬಿರೋದನ್ನು ಕಾಣ್ತೇವೆ. ಈಗ ಆತನು ಮಹಾಯಾಜಕನಾಗಿರಲಿಲ್ಲ. ಮಹಾಯಾಜಕ ಯಾರಾಗಿದ್ದ? ಆರೋನ್ ಆಗಿದ್ದ. ಆರೋನ ಮತ್ತು ಆತನ ಮಕ್ಕಳು ಸಹ ಆ ಒಂದು ಪ್ರಭಾವವನ್ನು ಕಾಣ್ತಾರೆ ಎಂಬುದಾಗಿ ಹೇಳ್ತೇವೆ. ಸ್ವಾಮಿ ಈ ಒಂದು ಪ್ರತಿಷ್ಠೆ ಕೆಲಸದಲ್ಲಿ ಮೂರು ಬಾರಿ ಈ ಒಂದು ವಿಷಯ ಹೇಳ್ತಾನೆ, ಫಿನಿಶ್ಡ್, ತೀರಿತು ಅಂತೇಳಿ. ಮೊದಲನೇ ಬಾರಿಗೆ ಎಲ್ಲಿ ಸೃಷ್ಟಿಯನ್ನು ಮುಗಿದ ಮೇಲೆ ದೇವರು ಹೇಳ್ತಾನೆ ತೀರಿತು ಅಂತ ಹೇಳ್ತಾನೆ. 2ನೇ ಬಾರಿಗೆ ನಾವು ನೋಡ್ತೇವೆ ಈ ಒಂದು ದೇವಾಲಯ ಪರ್ಣಶಾಲೆ ಕಟ್ಟಲ್ಪಟ್ಟ ಮೇಲೆ ಮೋಶೆಯು ಸಹ ಹೇಳ್ತಾನೆ ಕಾರ್ಯವು ತೀರಿತು ಅಂತ ಹೇಳ್ತಾನೆ. 3ನೇ ಬಾರಿಗೆ ಸಾಲೊಮೋನ್ ದೇವಾಲಯ ಕಟ್ಟಿದಾಗಲೂ ಸಹ ಹೇಳ್ತಾನೆ ತೀರಿತು ಅಂತ ಹೇಳ್ತಾನೆ. ಆದರೆ 4ನೇ ಬಾರಿ ಮತ್ತೊಂದು ಸಾರಿ ದೇವರು ತೀರಿತು ಅಂತ ಹೇಳ್ತಾನೆ. ಯಾವಾಗ? ಯೇಸು ಸ್ವಾಮಿ ತನ್ನ ಈ ಒಂದು ಪರಲೋಕದ ಪರ್ಣಶಾಲೆಯಲ್ಲಿ ಮಹಾಯಾಜಕನ ಸೇವೆಯನ್ನು ಮುಗಿಸಿದಾಗ ತನ್ನ ಕೈಲಿದ್ದಂಥ ಧೂಪಾರ್ತಿಯನ್ನು ಕೆಳಗಿಟ್ಟಾಗ ಏನು ಹೇಳ್ತಾನೆ? ತೀರಿತು ಅಂತ ಹೇಳಕ್ಕೆ ಹೋಗ್ತಾನೆ. ಆ ಪದ ಬರೋದಕ್ಕೆ ಮೊದಲೇ ಇವತ್ತು ನೀವು ದೇವರ ಸನ್ನಿಧಾನವನ್ನು ಸೇರಲಿಕ್ಕೆ ಸಿದ್ಧರಾಗಬೇಕಾಗಿದೆ, ಪರಿಶುದ್ಧರಾಗಿರಬೇಕಾಗಿದೆ. ಯಾಕಂದರೆ ಅತಿ ಶೀಘ್ರ ಪರಲೋಕ ರಾಜ್ಯಕ್ಕೆ ಹೋಗಲು ನಾವು ಸಿದ್ಧರಾಗಬೇಕಾಗಿದೆ. ಅದನ್ನು ಮೋಶೆ ಸಿದ್ಧವಾಗಿದ್ದ, ಆತನ ಪರಲೋಕದಿದ್ದಾನೆ. ಇವತ್ತು ನಾವು ಸಹ ಆತನ ರಾಜ್ಯವನ್ನು ಸೇರಲಿಕ್ಕೆ ಸಿದ್ಧರಾಗಬೇಕಾಗಿದೆ. ಗುರುವಾರದ ಪಾಠಕ್ಕೆ ನಾವು ಬರುವುದಾದರೆ, ಯೇಸು ಸ್ವಾಮಿಯು ಮನುಷ್ಯರ ಜೊತೆ ಬೆರೆಯುವ ಕಾರಣದಿಂದ ಗುಡಾರದ ಮೂಲಕ ಬಂದ ಅಂತ ಹೇಳಿ ಈ ಭಾಗದಲ್ಲಿ ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಯೋಹಾನನ ಈ ರೀತಿ ಹೇಳ್ತಾನೆ, ಆ ವಾಕ್ಯವೆಂಬಾತನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ಅಂದರೆ ಪಾಪಿಗಳಾದ ನಮ್ಮ ಸಂಗಡ ಸಹವಾಸ ಮಾಡಬೇಕೆಂಬುದು
ಆದಮನ ಕಾಲದಿಂದಲೂ ಕೂಡ ದೇವರ ಒಂದು ಹಂಬಲವನ್ನು ನಾವು ಕಾಣ್ತೇವೆ. ಆದಮ ತಪ್ಪು ಮಾಡಿದಾಗ ದೇವರು ಆದಮನೇ ನೀನು ಎಲ್ಲಿದ್ದಿ ಎಂಬುದಾಗಿ ಆದಮನನ್ನು ಕರೆದ. ಆದ್ದರಿಂದ ಇಲ್ಲಿ ಯೇಸು ಸ್ವಾಮಿಯವರು ಇಲ್ಲವೇ ವಾಕ್ಯವೆಂಬಾತನು ನರಾವತಾರ ಎತ್ತಿ ನಮ್ಮೆಲ್ಲರ ನಡುವೆ ವಾಸ ಮಾಡಿದನು ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸ್ತದೆ. ಆತನ ಒಂದು ಇನ್ಕಾರ್ನೇಷನ್ ಅಂದರೆ ಯೇಸು ಸ್ವಾಮಿಯವರ ನರಾವತಾರ ಏನಿದೆ ಅಲ್ಲ, ಅದನ್ನು ನಾವು ನಿತ್ಯತ್ವದಲ್ಲಿ ನಿತ್ಯಕ್ಕೂ ಕಲಿತಾ ಇರ್ತೀವಂತೆ. ಅಂತಹ ಒಂದು ಸೊಗಸಾದಂತಹ ಒಂದು ಸಬ್ಜೆಕ್ಟ್ ಅದು, ವಿಷಯ ಅದು. ಸೊ ಅದನ್ನು ನಾವು ನಿತ್ಯತ್ವಕ್ಕೂ ಕೂಡ ಕಲೀಲಿಕ್ಕೆ ಹೋಗ್ತೀವಿ ಎಂಬುದಾಗಿ ನಾವಿಲ್ಲಿ ನೋಡ್ತೇವೆ. ಅಷ್ಟೇ ಅಲ್ಲ, ಮತ್ತಾಯನ ಸುವಾರ್ತೆ 18ನೇ ಅಧ್ಯಾಯ 20ನೇ ವಚನದಲ್ಲಿ ನನ್ನ ಹೆಸರಿನಲ್ಲಿ ಎಲ್ಲಿ ಇಬ್ಬರಾಗಲಿ ಮೂವರಾಗಲಿ ಇರ್ತಾರೋ ಅವರ ನಡುವೆ ನಾನು ಇರ್ತೇನೆ ಎಂಬುದಾಗಿ ಯೇಸು ಸ್ವಾಮಿಯವರು ಹೇಳ್ತಿದ್ದಾರೆ. ಅಷ್ಟು ಮಾತ್ರವೆಲ್ಲ, ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯ 20ನೇ ವಚನದಲ್ಲಿ ಈಗ ನಾನು ಬಾಗಿಲ ಬಳಿಯಲ್ಲಿ ನಿಂತು ತಟ್ತಾ ಇದ್ದೇನೆ, ಯಾರಾದರೂ ತೆಗೆದರೆ ನಾನು ಅವನ ಬಳಿಗೆ ಬಂದು ನಾನು ಅವನೊಟ್ಟಿಗೆ ಏನು ಮಾಡ್ತೇವೆ, ಊಟವನ್ನು ಮಾಡ್ತೇವೆ, ಸಹವಾಸವನ್ನು ಮಾಡ್ತೇವೆ ಎಂಬುದಾಗಿ ಯೇಸು ಸ್ವಾಮಿಯವರು ಇಲ್ಲಿ ವಾಗ್ದಾನ ಮಾಡ್ತಿರೋದನ್ನು ನಾವು ಕಾಣ್ತೇವೆ. ಸೊ ಅಂದು ಯೇಸು ಸ್ವಾಮಿಯವರು ಇಲ್ಲವೇ ಯೆಹೋವ ದೇವರು ಅವರನ್ನು ಆ ಒಂದು ಗುಡಾರದಲ್ಲಿದ್ದು ಅವರನ್ನು ನಡೆಸ್ತಾ ಇದ್ದರು. ಆದರೆ ದೇವಾದಿ ದೇವನು ನರಾವತಾರ ಎತ್ತಿ ಈ ಲೋಕಕ್ಕೆ ಬಂದು ನಮ್ಮೆಲ್ಲರ ನಡುವೆ ವಾಸ ಮಾಡಿ ನಮ್ಮೊಡನೆ ಸಹವಾಸ ಮಾಡಿದನು ಎಂಬುದನ್ನು ನಾವಿಲ್ಲಿ ಗಮನಿಸಬೇಕಾಗಿದೆ. ಅಷ್ಟೇ ಅಲ್ಲ, ಈ ಪ್ರಕಟಣೆಯ ಪುಸ್ತಕ 21ನೇ ಅಧ್ಯಾಯಕ್ಕೆ ನಾವು ಬರುವುದಾದರೆ 1ರಿಂದ 3 ವಾಕ್ಯಗಳಲ್ಲಿ ಈ ರೀತಿ ವಾಕ್ಯ ಹೇಳುತ್ತೆ. ತರುವಾಯ ನೂತನ ಆಕಾಶ ಮಂಡಲವನ್ನು ನೂತನ ಭೂಮಂಡಲವನ್ನು ಕಂಡೆನು. ಮೊದಲಿದ್ದ ಆಕಾಶ ಮಂಡಲವು ಮೊದಲಿದ್ದ ಭೂಮಂಡಲವು ಇಲ್ಲದೆ ಹೋದವು, ಇನ್ನು ಸಮುದ್ರವೂ ಇಲ್ಲ. ಇದಲ್ಲದೆ ಪರಿಶುದ್ಧ ಪಟ್ಟಣವಾದ ಹೊಸ ಯೆರೂಸಲೇಮು ಪರಲೋಕದಿಂದ ದೇವರ ಬಳಿಯಿಂದ ಇಳಿದು ಬರುವುದನ್ನು ಕಂಡೆನು. ಅದು ತನ್ನ ಗಂಡನಿಗೋಸ್ಕರ ಅಲಂಕೃತಳಾದ ಮದಲಗಿತ್ತಿಯಂತೆ ಶೃಂಗರಿಸಲ್ಪಟ್ಟಿತ್ತು. ಇದಲ್ಲದೆ ಆ ಸಿಂಹಾಸನದೊಳಗಿಂದ ಬಂದ ಮಹಾಶಬ್ದವು ನನಗೆ ಕೇಳಿಸಿತು. ಅದು, ಇಗೋ ದೇವರ ನಿವಾಸವು ಮನುಷ್ಯರಲ್ಲಿ ಅದೇ, ಆತನು ಅವರೊಡನೆ ವಾಸ ಮಾಡುವನು, ಅವರು ಆತನ ಪ್ರಜೆಗಳಾಗಿರುವರು, ದೇವರು ತಾನೇ ಅವರ ಸಂಗಡ ಇರುವನು. ದೇವರು ನಮ್ಮೊಟ್ಟಿಗೆ ಇರಬೇಕು ಎಂಬುದೇ ಆತನ ಒಂದು ಹೆಬ್ಬಯಕೆಯಾಗಿದೆ. ಆದ್ದರಿಂದ ಅದನ್ನು ನೆರವೇರಿಸಿಕೊಳ್ಳಲು ಯೇಸು ಸ್ವಾಮಿಯನ್ನು ಏನು ಮಾಡ್ತಾನಪ್ಪ ಅಂತಂದರೆ ಈ ಲೋಕಕ್ಕೆ ಕಳಿಸ್ಕೊಡ್ತಾನೆ. ಅಷ್ಟು ಮಾತ್ರವೇ ಅಲ್ಲ, 2ನೇ ಬಾರಿ ಆತನು ಬೇಗನೆ ಬರಲಿದ್ದಾನೆ. ನಾವೆಲ್ಲರೂ ಕೂಡ ಆತನೊಟ್ಟಿಗೆ ಹೋಗುವಾಗ ಆತನು ನಮ್ಮೊಟ್ಟಿಗೆ ನಿತ್ಯತ್ವಕ್ಕೂ ಕೂಡ ನಮ್ಮೊಟ್ಟಿಗೆ ಆತನು ಸಹವಾಸ ಮಾಡುವಂತವನಾಗಿದ್ದಾನೆ. ನೂತನ ಯೆರೂಸಲೇಮು ಬರಲಿಕ್ಕಿದೆ. ನಮ್ಮೆಲ್ಲರಿಗೂ, ಪ್ರಿಯ ವೀಕ್ಷಕರಿಗೂ ಅವಕಾಶ ಉಂಟು. ಬರೀ ನಿರ್ಧಾರ ತೆಗೆದುಕೊಳ್ಬೇಕಾಗಿದೆ. ಈ ತ್ರೈಮಾಸಿಕದಲ್ಲಿ ಬಹಳಷ್ಟು ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದೀರಾ. ದೇವರು ನಿಮ್ಮೂವರನ್ನು ಆಶೀರ್ವದಿಸಲಿ. ನಮಸ್ಕಾರ.